ಹಾಯ್ ಫ್ರೆಂಡ್ಸ್, ನಾಳೆ ದಿನ ಸೂಪರ್ ಸಂಡೇ ಆಗಲೇಬೇಕು ಭಾರತದ ಮಟ್ಟಿಗೆ. ಯಾಕಂದರೆ ನಮ್ಮ ಮಹಿಳಾ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಆಡ್ತಾ ಇದೆ. ನಾಳೆ ಆಸ್ಟ್ರೇಲಿಯಾದ ವಿರುದ್ಧ ಗೆಲುವು ಒಂದೇ ನಮ್ಮ ಮೂಲ ಮಂತ್ರ ಆಗಿರಬೇಕು. ಅದನ್ನು ಬಿಟ್ಟು ಬೇರೆ ವಿಚಾರ ಮಾಡುವಂಗಿಲ್ಲ. ಯಾಕಂದರೆ ಆಸ್ಟ್ರೇಲಿಯಾದವರು ಸೋತರೂ ಕೂಡ ನಾಳೆ ಅವ್ರ ರನ್ ರೇಟ್ ಮೇಲೆ ಸೆಮಿಫೈನಲ್ ಹೋಗ್ತಾರೆ. ಇಂಗ್ಲೆಂಡ್ ಮಹಿಳಾ ತಂಡ ಆಲ್ರೆಡಿ ಹೋಗಿದೆ. ದಕ್ಷಿಣ ಆಫ್ರಿಕಾಕ್ಕೂ ನಮಗೂ ರನ್ ರೇಟ್ ಮೇಲೆ ಸದ್ಯದ ಮಟ್ಟಿಗೆ ನಾವು ಟಾಪಲ್ಲಿದ್ದೀವಿ. ನಾವು ನಾಳೆ ಗೆಲ್ಲಲೇಬೇಕು. ನಾಳೆ ನಮ್ಮ ಭಾರತೀಯರು ಉತ್ತಮ ಫೀಲ್ಡಿಂಗ್ ಮಾಡಬೇಕು. ಆಮೇಲೆ ಲಾರ್ಡ್ಸ್ನಲ್ಲಿರೋ ಪಂದ್ಯ ಇರೋದರಿಂದ ಉತ್ತಮ ಬ್ಯಾಟಿಂಗ್ ಮಾಡಬೇಕು. ಸ್ಮೃತಿ ಮಂದನ ಒಳ್ಳೆ ಸ್ಟಾರ್ಟ್ ಕೊಡಬೇಕು. ಶಫಾಲಿ ವರ್ಮಾ, ನೀನು ಸೇವಾಗ್ ಥರ ಒಳ್ಳೆ ಪ್ರಾರಂಭ ಕೊಡಲೇಬೇಕು. ಬಾಲಿಂಗಲ್ಲೂ ಅಷ್ಟೇ. ಶ್ರೀಚರಣಿ ಒಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋವಂಥ ಬಾಲಿಂಗ್ ಯಾರೂ ಮಾಡಿಲ್ಲ. ಮೇನ್ ಮಸ್ಟ್ ಆ್ಯಂಡ್ ಶುಡ್ ಕ್ಯಾಚ್ ಡ್ರಾಪ್ ಆಗಲೇಬಾರದು. ಭಾರತ ಮಹಿಳಾ ತಂಡ ಗೆಲ್ಲಲೇಬೇಕು, ಫೈನಲ್ ಹೋಗಲೇಬೇಕು. ಈ ಹಿಂದೆ ನಾನು ಹೇಳಿದ್ದೆ, ದಕ್ಷಿಣ ಆಫ್ರಿಕಾ ವಿರುದ್ಧ ಎಲ್ಲೆಲ್ಲಿ ನಾವು ವರ್ಲ್ಡ್ ಕಪ್ಪಲ್ಲಿ ಸೋತಿದ್ದೀವಿ, ಮಹಿಳೆ ಆಗಲಿ ಪುರುಷ ಆಗಲಿ, ಅಲ್ಲಿ ಕಪ್ ಗೆದ್ಕೊಂಬಂದಿದ್ದೀವಿ. ಈ ನನ್ನ ಹೇಳಿಕೆಗೆ ಸತ್ಯ ಆಗಬೇಕಾದ್ರೆ ನಾಳೆ ನಾವು ಗೆಲ್ಲಲೇಬೇಕು. ಮತ್ತು ಇನ್ನು ಪುರುಷರ ಪಂದ್ಯ ಐರ್ಲೆಂಡ್ ಜೊತೆ ನಾಳೆ ಸಿರೀಡ್ ಸಮ ಮಾಡ್ಕೋತಾರೆ ಅನ್ನೋ ಒಂದು ಓವರ್ ಕಾನ್ಫಿಡೆಂಟಲ್ಲಿ ಹೇಳ್ತಾ, ಮತ್ತು ನ್ಯೂಜಿಲ್ಯಾಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ ಮೂರನೇ ದಿನ 204 ರನ್ಗಳ ಲೀಡ್ನೊಂದಿಗೆ ಇನ್ನೂ 7 ವಿಕೆಟ್ ಬ್ಯಾಲೆನ್ಸ್ ಇದೆ. ನಮ್ಮ ಭಾರತೀಯರಾದ ರವೀಂದ್ರ ಅವರು 60 ರನ್ನಿಂದ ಆಡ್ತಾ ಇದ್ದಾರೆ. ಕುತೂಹಲ ಭರಿತವಾಗಿ ನಡೀತಾ ಇದೆ ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ತಾ, ಹ್ಯಾಪಿ ಸಂಡೇ ನಮ್ಮ ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂತ ಅಡ್ವಾನ್ಸ್ ಹೇಳ್ತಾ, ನಾಳೆ ಭಾರತ ಪುರುಷ ಮಹಿಳಾ ಎರಡೂ ತಂಡಗಳು ಗೆಲ್ಲುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.